ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತ. ಕುಂಭ ರಾಶಿ ಕುಂಭ ಲಗ್ನ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಕುಂಭ ರಾಶಿಗೆ ಉತ್ತಮ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ನಿಮ್ಮ ರಾಶಿಯಲ್ಲೇ ಕೂಡ ಶನಿ ಮತ್ತೆ ಮಂಗಳ ಈ ಎರಡು ಗ್ರಹಗಳಿಂದ ಮಿಶ್ರ ಫಲವನ್ನ ನೋಡಬಹುದು. ರವಿಯ ಸ್ಥಳ ಬದಲಾವಣೆ ಆಗ್ತದೆ. ನಿಮ್ಮ ಹಣಕಾಸಿನ ವಿಚಾರದಿಂದ ನಿಮಗೆ ತೃತೀಯ ಸ್ಥಾನಕ್ಕೆ ತೃತೀಯದ ರವಿ ತುಂಬಾ ಅದ್ಭುತವಾದಂತಹ ಫಲ. ಉಚ್ಚದ ರವಿ ಸುಮಾರಷ್ಟು ಕೆಲಸ ಕಾರ್ಯಗಳನ್ನ ಪ್ರಗತಿ ಸಕ್ಸಸ್ ನೋಡುವಂತಹ ತಿಂಗಳಾಗಿರುತ್ತೆ 2 ವಾರಗಳ ನಂತರ. ಜೊತೆಗೆ ರಾಹು ಶುಕ್ರನ ಜೊತೆಗೆ ನಿಮಗೆ ಆದಾಯದ ಮೂಲಗಳಾಗಿರ್ಬೋದು, ನಿಮ್ಮ ಇಷ್ಟಾರ್ಥಗಳನ್ನು ಕೂಡ ಸಿದ್ಧಿಯಾಗುವಂಥದ್ದು. ಬುಧನು ಕೂಡ ನಿಮ್ಮ ಒಂದು ಧನಸ್ಥಾನದಲ್ಲಿ ಇರೋದ್ರಿಂದ ಲಕ್ ಫ್ಯಾಕ್ಟರ್ ಕೂಡ ಇರುತ್ತೆ. ಆದ್ರೆ ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಅಷ್ಟಮದ ಕೇತು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ನಿಮ್ಮ ಆರೋಗ್ಯದ ವಿಚಾರದಲ್ಲಿ. ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ನೋಡಿ. ಶ್ರಮಜೀವಿಗಳಾಗಿರ್ತಾರೆ. ಹೆಚ್ಚಿನ ಜವಾಬ್ದಾರಿಯನ್ನು ತಗೊಂಡು ಮಾಡುವಂತ ಒಂದು ಮಾನಸಿಕ ಸ್ಥಿತಿ ಇರುತ್ತೆ. ಎಷ್ಟೇ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಕೂಡ ಪ್ರಶಂಸೆಯ ಕೊರತೆ ಇರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆದ್ರೆ ರಾಹು ನಿಮ್ಮ ವಾಣಿ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಒತ್ತಡ ಪೂರ್ವದಿಂದ ನಿಮ್ಮ ಅದನ್ನ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡುವಂತ ಪ್ರಯತ್ನ ಇರುತ್ತೆ. ಆದ್ರೆ ಕೆಲವೊಂದು ನಿಮ್ಮ ಮಾತಿನಿಂದ ಬೇರೆಯವರಿಗೆ ಇರುಸು ಕಲಹಗಳಾಗಿರ್ಬೋದು, ಮನಸ್ತಾಪಗಳು ಕೂಡ ಆಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ವಾಣಿಯ ಮೇಲೆ ಹತೋಟಿ ಇರಬೇಕು. 2 ವಾರಗಳ ನಂತರ ನಿಮ್ಮ ಒಂದು ಮಾಡಿದಂತಹ ಪ್ರತಿ ಕೆಲಸ ಕಾರ್ಯಗಳ ಯೋಜನೆಗಳಾಗಿರ್ಬೋದು, ಇವೆಲ್ಲ ಕೂಡ ನಿಮ್ಗೆ ಸಕ್ಸಸ್ ಆಗುವಂತದ್ದು ಇರುತ್ತೆ. ನಿಮ್ಮ ಮಾನಸಿಕ ಸ್ಥಿತಿ ತುಂಬಾ ಹೊಸ ಯೋಜನೆಗಳೆಲ್ಲ ಫಲಕಾರಿ ಆಗುವ ನಿಟ್ಟಿನಲ್ಲಿರುತ್ತೆ. ಸೊ ಹಾಗಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ ವೃದ್ಧಿ ಆಗುವಂತಹ ಸಮಯ ಈ ಬರುವಂತಹ ತಿಂಗಳಲ್ಲಿ. ಆದ್ರೆ ಕೆಲವೊಂದು ಎಚ್ಚರಿಕೆಯನ್ನ ವಹಿಸ್ಕೋಬೇಕಾಗುತ್ತೆ. ಜೊತೆಗೆ ನೋಡಿ, ನಿಮ್ಮ ಒಂದು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ. ಯಾಕಂದ್ರೆ ಮಂಗಳ ಮತ್ತೆ ಶನಿ ನಿಮ್ಮ ರಾಶಿ ಲಗ್ನದ ಸಂಚಾರ ಆಗ್ತಿರೋದ್ರಿಂದ ದೈಹಿಕವಾದಂತಹ ಒಂದು ಕಾಂತಿ ಕೊರತೆ ಇರುತ್ತೆ. ಉಷ್ಣಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು, ಜ್ವರ ಬಾಧೆ ಆಗಿರ್ಬೋದು, ಮತ್ತೆ ನಿಮ್ಗೆ ರಕ್ತ ದೋಷಗಳಾಗಿರ್ಬೋದು, ಪಿತ್ತ ಪ್ರಕೋಪ ಆಗಿರ್ಬೋದು, ಸುಮಾರಷ್ಟು ಜನಗೆ ಮೂಲವ್ಯಾಧಿ ಆಗಿರ್ಬೋದು, ಪೈಲ್ಸ್ ಆಗಿರ್ಬೋದು, ಈ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಎದುರಿಸುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಮತ್ತೆ ಗುರು ರವಿ ನಿಮಗೆ ತೃತೀಯದಲ್ಲಿ ಸಂಚಾರ 2 ವಾರಗಳ ನಂತರ ಸ್ವಲ್ಪ ಮಟ್ಟಿಗೆ ಎದೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳು, ಆಲ್ರೆಡಿ ಯಾರಿಗೆ ಮೈಗ್ರೇನ್ ಇದೆ ಅವರಿಗೆ ತೊಂದರೆಗಳು, ಇದೆಲ್ಲ ನೋಡುವಂತ ಸಾಧ್ಯತೆ ಇರುತ್ತೆ. ಥ್ರೋಟ್ ಇನ್ಫೆಕ್ಷನ್ ಬರುವಂತ ಸಾಧ್ಯತೆ, ಆಲ್ರೆಡಿ ಥೈರಾಯ್ಡ್ ಇದ್ದವರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಸುಮಾರಷ್ಟು ವಿಚಾರಗಳಲ್ಲಿ ಈ ಬರುವಂತ ತಿಂಗಳು ಕುಂಭರಾಶಿಯವರು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಜೊತೆಗೆ ನೋಡಿ, ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ವೃದ್ಧಿ ಆಗುವಂತಹ ಅವಕಾಶಗಳು ಬರುವಂತಹ ತಿಂಗಳಿರುತ್ತೆ. ನಿಂತ ಕೆಲಸ ಕಾರ್ಯಗಳಾಗಿರ್ಬೋದು, ನಿಮ್ಮ ಒಂದು ಆದಾಯದ ಮಾರ್ಗಗಳಾಗಿರ್ಬೋದು, ಅದರಲ್ಲಿ ವೃದ್ಧಿ ಆಗುವಂತದ್ದಿರುತ್ತೆ. ಕೇಳಿ ಪಡೆಯುವಂತಹ ಯೋಗಗಳು, ಅಂದ್ರೆ ವಾದ ವಿವಾದಗಳಿಂದ ದುಡ್ಡು ಕಾಸು ಪಡೆಯುವಂತಹ ಯೋಗಗಳು ಕೂಡ ಇರುತ್ತೆ. ರಾಹು ದುಡ್ಡಿನ ಆಸೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ವೃದ್ಧಿ ಮಾಡುವಂತಹ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಮಾಡಿದಂತ ಪ್ರಯತ್ನದಲ್ಲಿ ಸ್ವಲ್ಪ ಸಂಬಂಧಗಳಲ್ಲಿ ಮನಸ್ತಾಪಗಳು ಇರುತ್ತೆ. ಕೊಟ್ಟ ದುಡ್ಡು ವಾಪಸ್ ಕೊಡೋದಕ್ಕೆ ಕಲಹಗಳಾಗುವಂತದ್ದು, ಅದೆಲ್ಲ ಕೂಡ ನೋಡುವಂತ ಸಾಧ್ಯತೆ. ಸ್ವಲ್ಪ ಮಟ್ಟಿಗೆ ತಾಳ್ಮೆ ಇದ್ದಷ್ಟು ತುಂಬಾ ಉತ್ತಮವಾಗಿರುತ್ತೆ. ಯಾಕಂದ್ರೆ ಮಂಗಳನು ಕೂಡ ತಿಂಗಳ ಕೊನೆಯಲ್ಲಿ ನಿಮ್ಮ ವಾಣಿ ಸ್ಥಾನಕ್ಕೆ ಸಂಚಾರ ಆಗ್ತಾನೆ. ನಿಮ್ಮ ಶತಾಯಗತೆಯ ನಿಮ್ಮ ಒಂದು ಆದಾಯದ ಮಾರ್ಗ ವೃದ್ಧಿ ಆಗ್ಲೇಬೇಕಾದಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ, ಕ್ರೋಧ ಮತ್ತೆ ನಿಮ್ಮ ಒಂದು ಪ್ರಯತ್ನ ಇದನ್ನು ಕೂಡ ಇರುತ್ತೆ. ನಿಮ್ಮ ಪ್ರಯತ್ನನೂ ಕೂಡ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕಾಗುತ್ತೆ. ಜೊತೆಗೆ ನೋಡಿ, ನಿಮ್ಮ ಒಂದು ಸಂಬಂಧಗಳಲ್ಲಿ ಸುಧಾರಣೆಗಳಾಗುವಂತದ್ದು, ಯೋಜನೆಗಳನ್ನ ಸಕ್ಸಸ್ ಮಾಡುವಂತಹ ಅವಕಾಶಗಳು, ಮತ್ತೆ ಕೈಗೆ ತಗೊಂಡಂತ ಕೆಲಸ ಕಾರ್ಯಗಳು ಸಕ್ಸಸ್ ಆಗುತ್ತೆ. ಹೊಸ ಅವಕಾಶಗಳು ನಿಮ್ಗೆ 2 ವಾರಗಳ ನಂತರ ಬರೆಯಕ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ವ್ಯಾಪಾರದಾಗಿರ್ಬೋದು, ಬೇರೆ ಬಿಸ್ನೆಸ್ ಆಗಿರ್ಬೋದು, ಮತ್ತೆ ಯಾವುದೇ ಕೆಲಸ, ಸರ್ಕಾರ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳಾಗಿರ್ಬೋದು, ನೀವು ಕೈ ಎತ್ಕೊಂಡ ಯಾವುದೇ ಕೆಲಸ ಕಾರ್ಯಗಳು ಸಕ್ಸಸ್ ಆಗುತ್ತೆ. ರವಿ ಗುರುವಿನ ಸಂಯೋಗ ನಿಮಗೆ ಕೆಲಸ ಕಾರ್ಯಗಳು ವೃದ್ಧಿ ಆಗುತ್ತೆ. ಸಂಬಂಧಗಳ ಬೆಳೆಯುವಂತ ಅವಕಾಶಗಳು ಬರುತ್ತೆ. ಒಳ್ಳೆಯ ರೀತಿಯ ಯೋಚನೆಗಳಾಗಿರ್ಬೋದು, ನಿಮ್ಗೆ ಸರಿಯಾದ ಮಾರ್ಗದರ್ಶನ ಕೊಡುವಂತ ಸಾಮರ್ಥ್ಯ ಇರುತ್ತೆ. ಜೊತೆಗೆ ಓಡಾಟಗಳಿರುತ್ತೆ. ನಿಮಗೆ ನಿಮ್ಮ ಒಂದು ಸುಖ ಸೌಕರ್ಯಗಳಲ್ಲಿ ವೃದ್ಧಿ ಆಗುವಂತ ಅವಕಾಶಗಳು, ತುಂಬಾ ತೃಪ್ತಿಕರವಾದಂತಹ ಅನುಕೂಲಗಳು ಇರುತ್ತೆ. ಸೊ ಹಾಗಾಗಿ 2ನೇ ಹಂತದಲ್ಲಿ ಕುಂಭರಾಶಿಯವರಿಗೆ ನಾನಾ ರೀತಿಯ ಯೋಜನೆಗಳಿರುತ್ತೆ. ಅದರ ಮೇಲೆ ನೀವು ಅದನ್ನ ಗಮನ ಹರಿಸಿದ್ರೆ ಅದನ್ನ ಸಕ್ಸಸ್ ಮಾಡುವ ನಿಟ್ಟಿನಲ್ಲಿ ಆಗಿರ್ಬೋದು, ನಿಮ್ಗೆ ತೃಪ್ತಿಕರವಾದಂತಹ ರಿಸಲ್ಟ್ ಅಂತೂ ಬರುವಂತಹ ಯೋಗಗಳಿದೆ. ಸೊ ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಆಗುತ್ತೆ ಬರುವಂತಹ ತಿಂಗಳಲ್ಲಿ ಕುಂಭರಾಶಿಯವರಿಗೆ. ಜೊತೆಗೆ ನೋಡಿ, ನಿಮ್ಮ ಒಂದು ಸುಖ ಸೌಕರ್ಯಗಳಿಂದ ವೃದ್ಧಿ ಆಗುವಂತ ಅವಕಾಶಗಳಿದೆ. ಸುಮಾರಷ್ಟು ಜನರಿಗೆ ಕುಂಭರಾಶಿ ನಿಮ್ಮ ಒಂದು ಮುಖ್ಯವಾಗಿ ಸ್ತ್ರೀಯರಿಗೆ ಜ್ಯುವೆಲರೀಸ್ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಇಂಥದ್ರಲ್ಲಿ ವೃದ್ಧಿ ಮಾಡುವಂತದ್ದಾಗಿರ್ಬೋದು, ಅದನ್ನ ನಿಮ್ಮ ಒಂದು ತಗೊಳ್ಳುವಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇದ್ರೆ ಅದರಲ್ಲಿ ಸಕ್ಸಸ್ ಆಗುವಂತಹ ಯೋಗಗಳಿರುತ್ತೆ. ಸುಖ ಸೌಕರ್ಯದಲ್ಲಿ ವೃದ್ಧಿ ಆಗುತ್ತೆ ನಿಮ್ಮ ಇಷ್ಟಾರ್ಥದ ಪ್ರಕಾರ. ಹಾಗಾಗಿ
ತುಂಬಾ ಉತ್ತಮವಾದಂತಹ ಸಮಯ ಬರುವಂತಹ ತಿಂಗಳಲ್ಲಿ. ಜೊತೆಗೆ ಸಂತಾನದ ವಿಚಾರದಲ್ಲಿ ಕೂಡ ತುಂಬಾ ಉತ್ತಮವಾಗಿರುತ್ತೆ. ನಿಮ್ಮ ಲಕ್ ಫ್ಯಾಕ್ಟರ್ ಕೂಡ ಚೆನ್ನಾಗಿರುತ್ತೆ ಬರುವಂತಹ ತಿಂಗಳಲ್ಲಿ. ನಿಮ್ಮ ಪ್ರಯತ್ನ ಇಷ್ಟೇ ಇರಬೇಕು. ನೀವು ಯಾರ ಜೊತೆಗೆ ಸಂವಾದ ಆಗಿರ್ಬೋದು, ಮಾತುಕತೆ ಆಗಿರುತ್ತೆ, ಅದು ಸ್ವಲ್ಪ ಪೊಲೈಟ್ ಆಗಿ ಮತ್ತೆ ಸೂಕ್ಷ್ಮವಾಗಿ ಮಾತಾಡಿದ್ರೆ ನಿಮಗೆ ಸುಮಾರಷ್ಟು ಕೆಲಸ ಕಾರ್ಯಗಳು ಶ್ರಮನೇ ಬೇಡ, ಅಷ್ಟು ಈಸಿಯಾಗಿ ಆಗುವಂತಹ ಯೋಗಗಳು ಬರುವಂತಹ ತಿಂಗಳಿಗೆ ಕುಂಭರಾಶಿ ಕುಂಭಲಗ್ನದವರಿಗೆ ನೋಡುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ಉದ್ಯೋಗದ ಅವಕಾಶಗಳಾಗಿರ್ಬೋದು, ಅಪಾರ್ಚುನಿಟಿಗಳು ನೀವು ಬಯಸದೇ ಬರುವಂತಹ ಯೋಗಗಳು ಕೂಡ ಈ ಬರುವಂತಹ ತಿಂಗಳಿದೆ. ಬದಲಾವಣೆಯ ಅವಕಾಶಗಳು, ಯಾರು ಸರ್ಕಾರ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಇರ್ತಾರೋ ಅವರಿಗೆ ಟ್ರಾನ್ಸ್ಫರ್ ಮತ್ತೆ ಕುಟುಂಬದಿಂದ ಬೇರೆ ಕಡೆಗೆ ಹೋಗುವಂತಹ ಯೋಗಗಳು ಕೂಡ ಇದೆ. ಉದ್ಯೋಗದಲ್ಲಿ ಬದಲಾವಣೆಯನ್ನ ನಿರೀಕ್ಷೆ ಮಾಡಬಹುದು. ಅದರಲ್ಲಿ ಸುಮಾರಷ್ಟು ಜನರಿಗೆ ಪ್ರಮೋಷನ್ ಆಗಿರ್ಬೋದು, ಹೈಯರ್ ಪೊಸಿಷನ್ ಸಿಕ್ಕರೂ ಕೂಡ ನೀವು ಅದನ್ನ ನಿರಾಕರಿಸಿ ನಿಮ್ಮ ಮತ್ತೆ ಇರುವಂತ ಹುದ್ದೆಯಲ್ಲೇ ಕಂಟಿನ್ಯೂ ಆಗ್ಬೇಕಾದಂತ ಮಾನಸಿಕ ಸ್ಥಿತಿ ಇರುತ್ತೆ. ಆದ್ರೆ ಈ ಅವಕಾಶಗಳನ್ನ ತಗೊಂಡ್ರೆ ತುಂಬಾ ಉತ್ತಮವಾಗಿರುತ್ತೆ. ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಪ್ರೈವೇಟ್ ಯಾರು ವರ್ಕ್ ಮಾಡ್ತಾರೋ ಅವರಿಗೆ ಕೂಡ ಅವಕಾಶಗಳಿದೆ. ಅವರ ಒಂದು ಯೋಜನೆಗಳೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ರಿಂದ ಅವರಿಗೆ ಒಂದು ಹೆಸರು, ಕೀರ್ತಿ, ಗೌರವ ಮತ್ತೆ ಅದಕ್ಕೆ ಪ್ರಶಂಸೆ ಸಿಗುವಂತದ್ದಾಗಿರ್ಬೋದು, ರಿವಾರ್ಡ್ಸ್ ಕೂಡ ಬರುವಂತದ್ದಿರುತ್ತೆ ಬರುವಂತ ತಿಂಗಳಲ್ಲಿ. ಮದುವೆ ವಿಚಾರದಲ್ಲಿ ಹೊಸ ಸಂಬಂಧ ಆಗಿರ್ಬೋದು, ಮದುವೆ ಮಾತುಕತೆ ಫಲಕಾರಿ ಆಗುವಂತಹ ಯೋಗ 2 ವಾರಗಳ ನಂತರ ಇರುತ್ತೆ. ಹೀಗೆ ಮಾಡಿದಂತಹ ಒಂದು ಸಂಬಂಧ ಆಗಿರ್ಬೋದು, ಒಂದು ಯಾವುದೇ ಒಂದು ರೀತಿ ಮಾತುಕತೆ ತುಂಬಾನೇ ಉತ್ತಮವಾಗಿರುತ್ತೆ. ಯಾವುದೇ ರೀತಿಯ ಕಲ್ಮಶ ಮನಸ್ತಾಪಗಳಿರೋದಿಲ್ಲ. ಆ ನಿಟ್ಟಿನಲ್ಲಿ ಮಾಡಿದಂತಹ ಎಲ್ಲಾ ಪ್ರಯತ್ನಗಳು ನಿಮಗೆ ಮುಂದೆ ಬರುವಂತದ್ದು ಇನ್ನೂ ಅನುಕೂಲಕರವಾದಂತಹ ರಿಸಲ್ಟ್ ಅನ್ನ ಕೊಡುತ್ತೆ. ಸೊ ಹಾಗಾಗಿ ಕುಂಭರಾಶಿ ಕುಂಭಲಗ್ನ ತುಂಬಾ ಉತ್ತಮವಾದಂತಹ ಅವಕಾಶಗಳು ಮದುವೆ ವಿಚಾರ. ಜೊತೆಗೆ ಹೊಸ ಏನಾದ್ರು ವ್ಯಾಪಾರ ಯಾರದ್ರ ಜೊತೆಗೆ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ಬೇಕಾದಂತಹ ಒಂದು ಪ್ರಯತ್ನ ಇದ್ರೆ ಈ ತಿಂಗಳು ತುಂಬಾ ಉತ್ತಮವಾಗಿರುತ್ತೆ. ಆ ನಿಟ್ಟಿನಲ್ಲಿ ಮಾಡಿದಂತಹ ಪ್ರಯತ್ನ ಸಪೋರ್ಟು, ಇನ್ವೆಸ್ಟ್ಮೆಂಟ್ ಮತ್ತೆ ಸಕ್ಸಸ್ ಇವು 3 ಕೂಡ ಸಿಗುವಂತಹ ಯೋಗಗಳಿದೆ. ಜೊತೆಗೆ ನೋಡಿ, ನಿಮಗೆ ಮಂಗಳದ ನಿಮ್ಮ ಒಂದು ಧನಸ್ಥಾನಕ್ಕೆ ಬರ್ತಾನೆ. ಯಾರು ದುಡ್ಡು ಕಾಸಿನ ವೃದ್ಧಿಯನ್ನ ನೋಡ್ತಿದ್ದಾರೆ ಅವರಿಗೆ ತುಂಬಾ ಉತ್ತಮವಾದಂತಹ ಅವಕಾಶ. ನಿಮ್ಮ ಫೇಸ್ ವ್ಯಾಲ್ಯೂ ಮೇಲೆ ನಿಮ್ಮ ಬಿಸ್ನೆಸ್ ರನ್ ಮಾಡಬಹುದು. ಮತ್ತೆ ಆ ಬಿಸ್ನೆಸ್ ಇಂದ ದುಡ್ಡು ಮಾಡುವಂತದ್ದಾಗಿರ್ಬೋದು, ಮಲ್ಟಿಪಲ್ ಆದಾಯದ ಮಾರ್ಗಗಳು ಕೂಡ ಇರುತ್ತೆ. ವಿದೇಶಕ್ಕೆ ಓಡಾಡುವಂತದ್ದಾಗಿರ್ಬೋದು, ವಿದೇಶಕ್ಕೆ ಹೋಗುವಂತದ್ದಾಗಿರ್ಬೋದು, ಫಾರಿನ್ ಟ್ರಾವೆಲ್ ಯಾರು ಮಾಡಕ್ಕೆ ಇಷ್ಟಪಡ್ತಾರೆ ಅಂತವರಿಗೆ ತುಂಬಾ ಉತ್ತಮವಾದಂತಹ ಅವಕಾಶಗಳು. ಪ್ಲೆಜರ್ ಟ್ರಿಪ್ ಕುಟುಂಬದವ್ರ ಜೊತೆಗಾಗಿತ್ತು, ಇವೆಲ್ಲ ಕೂಡ ಇದೆ ನಿಮಗೆ ಬರುವಂತಹ ತಿಂಗಳಲ್ಲಿ. ಡಿಸ್ಪ್ಯೂಟ್ಸ್ ಅನ್ನ ಹ್ಯಾಂಡಲ್ ಮಾಡುವಂತ ಅವಕಾಶಗಳು, ಯಾವುದೇ ರೀತಿಯ ಮನಸ್ತಾಪಗಳಿದ್ರೂ ಕೂಡ ಅದನ್ನ ಬಗೆಹರಿಯುವಂತದ್ದಾಗಿರ್ಬೋದು. ನೀವೇನಾದ್ರು ಕೋರ್ಟ್ ಕಚೇರಿನಲ್ಲಿ ಏನಾದ್ರು ಸಮಸ್ಯೆಗಳಿದ್ರೆ ಈ ಬರುವಂತಹ ತಿಂಗಳಲ್ಲಿ ಅದರಿಂದ ನಿಮ್ಗೆ ಅವಕಾಶಗಳು ಕೂಡ ಅನುಕೂಲಗಳು ಕೂಡ ಬರುವಂತದ್ದಿರುತ್ತೆ. ಹಾಗಾಗಿ ಇಲ್ಲಂದ್ರೆ ಕಾಂಪ್ರಮೈಸ್ ಎದುರಿನ ವ್ಯಕ್ತಿನೇ ಬಂದು ಮಾಡಿಕೊಳ್ಳುವಂತಹ ಅನಿವಾರ್ಯತೆ ಕೂಡ ಸೃಷ್ಟಿಯಾಗುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ಬರುವಂತಹ ತಿಂಗಳು ಕುಂಭರಾಶಿ ಕುಂಭಲಗ್ನದವರಿಗೆ 2 ವಾರಗಳಂತ ಇನ್ನೂ ಉತ್ತಮವಾದಂತಹ ಫಲಗಳನ್ನ ನೋಡ್ಬೋದು. ಏನು ಪರಿಹಾರವನ್ನ ಮಾಡ್ಕೋಬೇಕು ಅಂದ್ರೆ, ನಿಮಗೆ ರಾಹುವಿನ ಪರಿಹಾರ ಮಾಡ್ಕೊಳ್ಳಿ. ದುರ್ಗಾದೇವಿ ಉಪಾಸನೆ, ರಾಹು ಮತ್ತೆ ಶುಕ್ರನ ಯುತಿ ನಿಮ್ಮ ಧನಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ಆಗ್ತಿರೋದ್ರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಶುಕ್ರವಾರ ದಿವಸ ದುರ್ಗಾದೇವಿ ಉಪಾಸನೆ ಮತ್ತೆ ಕುಂಕುಮಾರ್ಚನೆಯನ್ನು ಮಾಡಿಸೋದ್ರಿಂದ ಕೂಡ ತುಂಬಾ ಉತ್ತಮವಾಗುತ್ತೆ. ಇದರ ಜೊತೆಗೆ ದುರ್ಗಾ ಅಷ್ಟೋತ್ತರವನ್ನ ಪಠನೆ ಮಾಡಿ ಪ್ರತಿದಿನ. ನಿಮಗೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ಜೊತೆಗೆ ನಿಮ್ಮ ಒಂದು ಶುಕ್ರನ ಆರಾಧನೆ ಮಾಡಿ ಪ್ರತಿ ಶುಕ್ರವಾರದ ಶ್ವೇತ ವರ್ಣದ ಬಟ್ಟೆಯ ಜೊತೆಗೆ ಅವರೆಕಾಳನ್ನ ದಾನ ಮಾಡಿ ಲಕ್ಷ್ಮೀ ಅಷ್ಟೋತ್ತರವನ್ನ ಪಠನೆ ಮಾಡಿ. ನಿಮ್ಮ ಸುಖ ಮತ್ತೆ ನಿಮ್ಮ ಭಾಗ್ಯ ಇವೆರಡೂ ಕೂಡ ತುಂಬಾ ಉತ್ತಮವಾಗಿರುತ್ತೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.